ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಉರಿ ಮೂತ್ರ ಅಂದರೆ ಪದೇ ಪದೇ ಸ್ವಲ್ಪ ನೋವು, ಉರಿನ ಜೊತೆಗೆ ಮೂತ್ರ ಬರುವುದು, ಇದನ್ನು ನಾವು ಬರ್ನಿಂಗ್ ಮಿಕ್ಚುರೇಷನ್ ಅಂತ ಕರಿತೇವೆ. UTI, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದು ಅಂತಲೂ ಕರಿತೇವೆ. ಇದು ಆಯುರ್ವೇದದಲ್ಲಿ ಇದನ್ನು ಮೂತ್ರದಾಹ ಅಂತ ಕರೀತಾರೆ. ಈ ಉರಿ ಮೂತ್ರಕ್ಕೆ ಆಯುರ್ವೇದದಲ್ಲಿ ಹೇಳಿದ ಕಾರಣ, ಲಕ್ಷಣ ಮತ್ತು ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಸುಲಭವಾಗಿ ದೊರೆಯುವಂಥ ಔಷಧಿ ಯಾವುದು ಮತ್ತು ಅದರ ಪ್ರಿಪ್ರೇಷನ್ ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವೀಕ್ಷಕರೇ, ಉರಿ ಮೂತ್ರಕ್ಕೆ ಕಾರಣ ಯಾವುದಂತ ಹೇಳಿದ್ರೆ ಅತಿಯಾದ ಉಷ್ಣ ಮತ್ತು ತೀಕ್ಷ್ಣ ಆಹಾರವನ್ನು ತಿನ್ನುವುದು. ಉಷ್ಣ ಅಂತ ಹೇಳಿದ್ರೆ ಖಾರದ ಪದಾರ್ಥ, ಈ ಹಸಿಮೆಣಸು ಮತ್ತೆ ಕೆಂಪು ಮೆಣಸಿಂದ ಮಾಡಿದ ಪ್ರಿಪ್ರೇಷನ್ಸ್ ಜಾಸ್ತಿಯಾಗಿ ತಿನ್ನುವುದು, ಮತ್ತು ಮೀನುಗಳಲ್ಲಿ ಪ್ರಾನ್ಸ್, ಕ್ರ್ಯಾಬ್ಸ್ ಮತ್ತು ಬೋಂಡಸ್ ಈ ಥರದ ಮೀನುಗಳು ಜಾಸ್ತಿಯಾಗಿ ತಿನ್ನುವುದು. ಅದೇ ಥರ ವೆಜಿಟೇರಿಯನ್ಸ್ ಬರುವಾಗ ಕಾಲಿಫ್ಲವರ್, ಅದೇ ಥರ ಗೇರು ಬೀಜ ಮತ್ತು ಉಪ್ಪಿನಕಾಯಿ ಈ ಥರದ ಪದಾರ್ಥಗಳು ಜಾಸ್ತಿ ತಿನ್ನುವುದರಿಂದ ಉರಿ ಮೂತ್ರಕ್ಕೆ ಕಾರಣವಾಗ್ತದೆ. ಮತ್ತೊಂದು ಕಾರಣ ಅಂತ ಹೇಳಿದರೆ ಮದ್ಯಪಾನ. ಇದು ತೀಕ್ಷ್ಣವಾಗಿರುವುದರಿಂದ ಮದ್ಯಪಾನದಿಂದಲೂ ಉರಿ ಮೂತ್ರ ಶುರುವಾಗ್ತದೆ. ಅದೇ ಥರ ಅತಿಯಾಗಿ ಬಿಸಿಲಿನಲ್ಲಿ ಕೆಲಸ ಮಾಡುವುದು, ನೀರನ್ನು ಕಡಿಮೆ ಕುಡಿಯುವುದು, ಮೂತ್ರವನ್ನು ತಡೆದುಕೊಳ್ಳುವುದು, ಇವೆಲ್ಲ ಕಾರಣಗಳಿಂದ ಉರಿ ಮೂತ್ರವು ಪ್ರಾರಂಭವಾಗ್ತದೆ. ವೀಕ್ಷಕರೇ, ಉರಿ ಮೂತ್ರದ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಬರ್ತದೆ. ಅದೇ ಥರ ಮೂತ್ರ ಗಾಢವಾದ ಹಳದಿ ಬಣ್ಣ ಇಲ್ಲ ಕೆಂಪು ಬಣ್ಣದಾಗಿರ್ತದೆ. ಉರಿ ಮೂತ್ರದ ಜೊತೆಗೆ ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮೂತ್ರ ಬರುವುದು. ಅದೇ ಥರ ದೇಹದಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರ್ತದೆ. ಇದೆಲ್ಲ ಉರಿ ಮೂತ್ರದ ಲಕ್ಷಣ ಅಂತ ಹೇಳಿದ್ರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಲಕ್ಷಣ. ಇದನ್ನು ಆಯುರ್ವೇದದಲ್ಲಿ ಮೂತ್ರದಾಹ ಅಂತ ಕರೆದಿದ್ದಾರೆ. ವೀಕ್ಷಕರೇ, ಈ ಉರಿ ಮೂತ್ರಕ್ಕೆ ಆಯುರ್ವೇದದಲ್ಲಿ ಸುಶ್ರುತ ಸಂಹಿತದಲ್ಲಿ ಕೊಕ್ಕಿಲಾಕ್ಷ ಅಂತ ಒಂದು ಆಯುರ್ವೇದ ಔಷಧಿಯನ್ನು ಹೇಳಿದ್ದಾರೆ. ಈ ಕೊಕ್ಕಿಲಾಕ್ಷ ಅಂದರೆ ಏನು ಮತ್ತು ಇದರ ಪ್ರಿಪರೇಷನ್ಸ್ ಯಾವುದು ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು, ಇದನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡುವ. ನೋಡಿ ವೀಕ್ಷಕರೇ, ಕೊಕ್ಕಿಲಾಕ್ಷ ಅಂತ ಹೇಳಿದರೆ ಇದು ಈ ಥರ ಇರ್ತದೆ. ಇದೊಂದು ಮುಳ್ಳಿನ ಗಿಡ. ಇದಕ್ಕೆ ನಾವು ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಕೋಕಿಲಾಕ್ಷ ಅಂತ ಕರೀತಾರೆ. ಕನ್ನಡದಲ್ಲಿ ಕೋಕಿಲಾಕ್ಷ ಅಂತಲೂ ಕರೀತಾರೆ, ಮತ್ತು ಇದು ಗೋಕಂಟಕ ಇಲ್ಲ ಅಂತೇಳಿದರೆ ಹೊಳ್ಳೆ ಚುಕ್ಕಿ ಇಲ್ಲ ಬಯಲು ಮುಳ್ಳು ಅಂತ ಕರೀತಾರೆ. ಇದು ಎಲ್ಲ ಕಡೆಗೆ ನಿಂತ ನೀರಲ್ಲಿ ನೀರು ನಿಲ್ಲುವ ಜಾಗದಲ್ಲಿ ಬೆಳೀತದೆ, ಸುಲಭವಾಗಿ ದೊರೆಯುತ್ತದೆ. ಇದು ಉರಿ ಮೂತ್ರಕ್ಕೆ ಬಹಳ ಉತ್ತಮ ಔಷಧ. ಇದರದ ಪಂಚಾಂಗವನ್ನು ಯೂಸ್ ಮಾಡ್ತಾರೆ. ಇದರ ಬೊಟಾನಿಕಲ್ ನೇಮ್ ಬಂದು ಅಸ್ಟರಕ್ಯಾಂತ್ ಲಾಂಜಿಫೋಲಿಯಾ. ಇದರ ರಸ ಬಂದ್ಬಿಟ್ಟು ಕಹಿ ಮತ್ತು ಕಷಾಯವಾಗಿರ್ತದೆ. ಇದು ತುಂಬ ಶೀತ ವೀರ್ಯವಾಗಿದೆ, ದೇಹಕ್ಕೆ ತುಂಬ ಶೀತ ಕೊಡ್ತದೆ. ಈ ಥರ ಇಲ್ಲಿ ಫ್ಲವರ್ ಆಗ್ತದೆ. ಇದಕ್ಕೆ ಪರ್ಪಲ್ ಕಲರ್ ಫ್ಲವರ್ ಇರ್ತದೆ ಮತ್ತು ಬಿಳಿ ಕಲರ್ ಫ್ಲವರ್ ಇರ್ತದೆ. ಈ ಥರ ಮುಳ್ಳಾಗಿರ್ತದೆ. ಫ್ಲೋವಿನೈಡ್ಸ್, ಆಲ್ಕಲಾಯ್ಡ್ಸ್, ಫಿನಾಲಿಕ್ ಕಾಂಪೌಂಡ್ಗಳು ಮೂತ್ರದ ಪ್ರಮಾಣವನ್ನು ಜಾಸ್ತಿ ಮಾಡಿಸ್ತದೆ. ಅದೇ ಥರ ಆ್ಯಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಉರಿಯೂತವು ಕಡಿಮೆ ಆಗ್ತದೆ ಮತ್ತು ಇದರ ಆ್ಯಂಟಿ ಮೈಕ್ರೋಬಿಯಲ್ ಎಫೆಕ್ಟ್ನಿಂದಾಗಿ ಮೂತ್ರದ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಇದರಿಂದ ಉರಿ ಮೂತ್ರವು ಗುಣಮುಖವಾಗಿ ಕಿಡ್ನಿಯ ಜೀವಕೋಶಗಳು ಸುರಕ್ಷಿತವಾಗಿರುತ್ತದೆ. ಆದ್ದರಿಂದ ಇದನ್ನು ಉರಿ ಮೂತ್ರದಲ್ಲಿ ಒಂದು ಉತ್ತಮ ಗಿಡಮೂಲಿಕೆ ಔಷಧಿಯಾಗಿ ಉಪಯೋಗಿಸಬಹುದು ಮತ್ತು ಇದು ಸಾಮಾನ್ಯವಾಗಿ ನಮಗೆ ಮನೆಯ ಅಕ್ಕಪಕ್ಕದಲ್ಲಿ ಆಗಿದೆ. ಗಿಡದ ಪ್ರಿಪ್ರೇಷನ್ ಯಾವುದಂತ ಹೇಳಿದ್ರೆ ಕೋಕಿಲಾಕ್ಷ ಕ್ಷೀರಪಾಕ ಅಂತೇಳಿ. ಕೋಕಿಲಾಕ್ಷ ಕ್ಷೀರಪಾಕ ಅಂತ ಹೇಳಿದ್ರೆ ಇದು ಹಾಲಿನ ಪ್ರಿಪ್ರೇಷನ್. ಈ ಕೋಕಿಲಾಕ್ಷ ಗಿಡವನ್ನು ಒಣಗಿಸಿ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿದ ಮೇಲೆ ಅದನ್ನು ಒಂದು 20 ಗ್ರಾಮಿನಷ್ಟು ನಾವು ಚೂರ್ಣ ಮಾಡ್ಕೊಳ್ಬೇಕು. ಒರಟಾದ ಚೂರ್ಣ ಮಾಡ್ಕೊಳ್ಬೇಕು. ಅದಕ್ಕೆ 4 ಪಟ್ಟು ಹಾಲು ಹಾಕಬೇಕು ಮತ್ತು 4 ಪಟ್ಟು ನೀರು ಹಾಕಬೇಕು. ಉದಾಹರಣೆಗೆ ನಾವು 20 ಗ್ರಾಮ್ನಷ್ಟು ತಗೊಳ್ಬೇಕು ಮತ್ತು 20 ಗ್ರಾಮ್ನಷ್ಟು ದ್ರವ್ಯ ತಗೊಳ್ಬೇಕು ಅಂತ ಹೇಳಿದ್ರೆ ಕೋಕಿಲಾಕ್ಷ ಚೂರ್ಣ, ಒರಟು ಚೂರ್ಣ 20 ಗ್ರಾಮ್ನಷ್ಟು ತಗೊಳ್ಬೇಕು. ಅದಕ್ಕೆ 4 ಪಟ್ಟು ಹಾಲು ಅಂತ ಹೇಳಿದ್ರೆ 50 ml ಹಾಲು, 4 ಪಟ್ಟು ನೀರು ಅಂದರೆ 50 ml ನೀರು ಹಾಕ್ಕೊಳ್ಬೇಕು. ಇದನ್ನು ಮಂದಾಗ್ನೆಯಲ್ಲಿ ಕುದಿಸ್ಬೇಕು, ಮೈಲ್ಡ್ ಫೈರಲ್ಲಿ ಕುದಿಸ್ಬೇಕು. ಅದನ್ನು ನಾವು ಹಾಲಿನ ಪಾರ್ಟಿಗೆ ಇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ 50 ml ಇಳಿಸ್ಕೊಳ್ಬೇಕು, 4 ಪಾರ್ಟಿಗೆ ಇಳಿಸ್ಕೊಳ್ಬೇಕು. ಈ 4 ಪಾರ್ಟ್ ಅಂತ ಹೇಳಿದ್ರೆ 50 ml ಉಳಿದಾಗ ಅದನ್ನು ಸೋಸ್ಕೊಂಡು ನಾವು ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಗೆ ಕುಡಿಯಬೇಕಾಗ್ತದೆ. ಇದು ಸಾಧಾರಣ 25 ml ಬೆಳಿಗ್ಗೆ, 25 ml ರಾತ್ರಿಗೆ ಸಿಗ್ತದೆ.
ಇದನ್ನು ನಾವು ಕೋಕಿಲಾಕ್ಷ ಕ್ಷೀರಪಾಕ ಅಂತ ಕರೀತಾರೆ. ಇದು ಉರಿ ಮೂತ್ರದಲ್ಲಿ ಬಹಳ ಉತ್ತಮವಾಗಿದೆ. ಇದನ್ನು ನಾವು 1 ವಾರಗಳ ಕಾಲ ಮಾಡಬೇಕಾಗ್ತದೆ. ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಯಾವುದೇ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ನಮಸ್ಕಾರ.